ಇದನ್ನು ಇನ್ನೊಂದು ಸ್ವಲ್ಪ ಒಂದು ಮಳೆಗಾಲ ಮುಗಿದ ನಂತರದಲ್ಲಿ ಇನ್ನೊಂದು ಹೆಚ್ಚಾಗಿ ಇದರ ಬಗ್ಗೆ ಇನ್ನೊಂದಷ್ಟು ಗಮನ ಹರಿಸಿ ಒಂದಷ್ಟು ಸೇವಾ ಚಟುವಟಿಕೆ ಮಾಡಬೇಕು ಅಂತದ್ದು. ಗ್ರಾಮ ಭಾರತ್ ವೇದಿಕೆ ಟ್ರಸ್ಟ್ ಹಾಗೂ ಹಿಂದೂ ಸೇವಾ ಪ್ರತಿಷ್ಠಾನದ ಸಂಯುಕ್ತ ಆಶ್ರಯದಲ್ಲಿ ಆನೆಗುಂದದ ಹಿಂದೂ ರುದ್ರಭೂಮಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಯಿತು. ಗ್ರಾಮ ಭಾರತ್ ಟ್ರಸ್ಟಿಂದ ಹಿಂದೂ ರುದ್ರಭೂಮಿ ಆನೆಗುಂದ ಅದರಲ್ಲಿ ಎಲ್ಲ ಒಂದು ಶ್ರಮದಾನ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 45ಕ್ಕೂ ಹೆಚ್ಚು ಸದಸ್ಯರು ಮತ್ತು ಸ್ಥಳೀಯ ನಿವಾಸಿಗಳು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ರುದ್ರಭೂಮಿಯ ಸುತ್ತಮುತ್ತ ಬೆಳೆದಿದ್ದ ಗಿಡಗಂಟಿಗಳು ಕಸ ಕಡ್ಡಿಗಳನ್ನು ತೆರವುಗೊಳಿಸಿ ಸ್ವಚ್ಛತಾ ಕಾರ್ಯವನ್ನು ನಡೆಸಿದ್ರು. ಒಂದೊಂದು ಊರನ್ನ ಕೇಂದ್ರಿತವಾಗಿ ಇಟ್ಕೊಂಡು ಈ ರೀತಿ ಒಂದು ತಂಡ ಸೇರಬೇಕು ಅಂತ ಇವತ್ತು ಬಹುಶಃ 40ರಿಂದ 45 ಜನ ವಿಶೇಷವಾಗಿ ತರುಣರೇ ಸೇರಿದ್ರು. ಒಂದು ಅರ್ಧ ದಿನ ಅಂತ ಅಂದ್ಕೊಳ್ಬೇಕು, ಪೂರ್ತಿ ಅಂತ ಅಂದ್ಕೊಂಡ್ರೆ ಆಗಲ್ಲ, ಮಧ್ಯದಲ್ಲಿ ಬೇರೆ ಬೇರೆ ಕೆಲಸಗಳಿರುತ್ತೆ. ಅರ್ಧ ದಿನ ಅಂತ ಅಂದ್ಕೊಂಡು ಸೇರಿದ್ರೆ ಉತ್ಸಾಹ ಇರುತ್ತೆ, ಆ ಊರಿಗೆ ಏನೋ ಒಂದು ಅನುಕೂಲ ಸಹ ಆಗುತ್ತೆ. ಈ ಹಿಂದೂ ರುದ್ರಭೂಮಿಯನ್ನ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳ ಜನರು ಅಂತ್ಯ ಸಂಸ್ಕಾರಕ್ಕಾಗಿ ಅವಲಂಬಿಸಿಕೊಂಡಿರೋ ಹಿನ್ನೆಲೆಯಲ್ಲಿ ಅದರ ಸ್ವಚ್ಛತೆ ಮತ್ತು ನಿರ್ವಹಣೆ ಅತ್ಯಂತ ಅಗತ್ಯವಾಗಿದೆ ಅಂತ ಸಂಘಟಕರು ತಿಳಿಸಿದ್ರು. ಹಾಗೆಯೇ ಮುಂದಿನ ದಿನಗಳಲ್ಲಿ ಸಹ ಇದನ್ನು ಇನ್ನೊಂದು ಸ್ವಲ್ಪ ಒಂದು ಮಳೆಗಾಲ ಮುಗಿದ ನಂತರದಲ್ಲಿ ಇನ್ನೊಂದು ಹೆಚ್ಚಾಗಿ ಇದ್ರ ಬಗ್ಗೆ ಇನ್ನೊಂದಷ್ಟು ಗಮನ ಹರಿಸಿ ಒಂದಷ್ಟು ಸೇವಾ ಚಟುವಟಿಕೆ ಮಾಡಬೇಕು ಅಂತಿದೆ. ಅದನ್ನು ಇಲ್ಲಿನ ಸಮಿತಿಯರ ಜೊತೆಗೆ ಮಾತಾಡಿಕೊಂಡು ಮುಂದಿನ ನಿರ್ಧಾರ ಏನು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನಕ್ಕೆ ಬರ್ತೇವೆ. ಇನ್ನು ಇದೇ ಸಂದರ್ಭದಲ್ಲಿ ಅಡ್ಡಗದ್ದೆ ರುದ್ರಭೂಮಿಯ ಅಭಿವೃದ್ಧಿ ಮತ್ತು ನಿರ್ವಹಣೆಗೆ ಗ್ರಾಮ ಭಾರತ್ ವೇದಿಕೆ ಟ್ರಸ್ಟ್ ವತಿಯಿಂದ ಸುಮಾರು 10,000 ಆರ್ಥಿಕ ನೆರವನ್ನು ನೀಡಲಾಯಿತು. ಇಲ್ಲೇ ಹತ್ತಿರದಲ್ಲಿರುವಂಥ ಅಡ್ಡಗದ್ದೆ ಏನು ಅಲ್ಲೊಂದು ರುದ್ರಭೂಮಿ ಇದೆ, ಅಲ್ಲಿ ಇವರು ಹರೀಶ್ ಅವರು ಅಧ್ಯಕ್ಷರು ಇಲ್ಲಿ ಬಂದಿದ್ದಾರೆ, ಅಲ್ಲಿನ ಪ್ರಮುಖರು. ಅವ್ರ ಜೊತೆಗೂ ಮಾತಾಡಿ ಅಲ್ಲಿಗೂ ಒಂದು ಸಣ್ಣದಾಗಿ ಒಂದು ಟ್ರಸ್ಟ್ನ ವತಿಯಿಂದ ರಾಘವೇಂದ್ರ ಅವರ ಸಹಕಾರದೊಂದಿಗೆ 10,000 ರೂಪಾಯಿಗಳ ಸಹಾಯಧನವನ್ನು ಇವತ್ತು ಸಂಜೆ ಕೊಡುವಂಥ ವ್ಯವಸ್ಥೆಯನ್ನು ಸಹ ಮಾಡಿರ್ತೇವೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಪ್ರತಿ ತಿಂಗಳು ಸಾಧ್ಯವಾದರೆ ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ವಿಚಾರದಡಿಗಡೆ ಇಂಥದ್ದೇ ಸೇವಾ ಚಟುವಟಿಕೆಯನ್ನು ಮಾಡ್ಕೊಂಡು ಹೋಗೋಣ ಅನ್ನೋದು ನಮ್ಮ ಮನವಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.